ನಮಸ್ಕಾರ ಕಾಮ್ರೇಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳ್ತಾ ನಾವಿವತ್ತು ಎಕ್ಸ್ಪ್ಲೋರ್ ಮಾಡ್ತಿರುವಂಥದ್ದು ಹುಬ್ಬಳ್ಳಿಯಲ್ಲಿರುವಂಥ ಸಿದ್ಧಾರೂಢ ಮಠ ಆ್ಯಂಡ್ ಅದರ ಚರಿತ್ರೆ ಆಗಿರ್ಬೋದು, ಐತಿಹಾಸಿಕ ಹಿನ್ನೆಲೆ ಇರ್ಬೋದು, ಆ್ಯಂಡ್ ಅಲ್ಲಿ ಮಠನ ಸ್ಥಾಪಿಸಿದಂಥವ್ರು ಯಾರು, ಇದಿಷ್ಟು ಮಾಹಿತಿನ ಇವತ್ತು ನಿಮಗೆ ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಟೈಮ್ ವೇಸ್ಟ್ ಮಾಡಿದೆ, ಬನ್ನಿ ಜರ್ನಿ ಸ್ಟಾರ್ಟ್ ಮಾಡೋಣ. ಇನ್ನು ವಿಶೇಷವಾದದ್ದು ಏನು ಅಂದ್ರೆ ಸಿದ್ಧಾರೂಢರು ಏನು ಊಟ ಮಾಡ್ತಿದ್ರು? ಅವರು ಮಣ್ಣು ಊಟ ಮಾಡ್ತಿದ್ರು. ಯಾವ ಮಣ್ಣು ಊಟ ಮಾಡ್ತಿದ್ರು? ಹುತ್ತದ ಮಣ್ಣನ್ನು ಊಟ ಮಾಡ್ತಿದ್ರು. ಸ್ವತಃ ನಮ್ಮ ಮನೆಗೆ ಬಂದಾಗ ಸಿದ್ಧಾರೂಢರು ಊಟ ಮಾಡಿದ್ದ ಮಣ್ಣನ್ನು ನಮ್ಮ ಅಜ್ಜ ಕೇಳ್ತಾನೆ, ಯಪ್ಪ ಅಲ್ಲ ನಾ ಪ್ರಸಾದ ಕರ್ಕೊಂಬಂದಿನಿ, ಮಣ್ಣು ಉಣ್ಣಾಕತ್ತೀಯಲ್ಲ ಅಂದಾಗ ಅವಾಗ ಸಿದ್ಧಾರೂಢರು ಹೇಳ್ತಾರೆ, ಮಾಸ್ತರ ಈ ಅನ್ನ ಉಂಡಾಗ ಎಷ್ಟು ಆನಂದ ಆಕೈತೋ ಈ ಮಣ್ಣು ಉಂಡಾಗೂ ಆನಂದ ಆಕೈತೆ ಅಂತ ನೋಡಿದೆ, ಆನಂದ ಆಯ್ತು, ಅದಕ್ಕೆ ಇನ್ಮೇಲೆ ಮಣ್ಣು ಊಟ ಮಾಡ್ತೇನೆ ಅಂತ ಹೇಳಿದಂಥ ಮಹಾನ್ ಪುರುಷರು ಯಾರು ಅಂದ್ರೆ ಸಿದ್ಧಾರೂಢರು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಇದು ಸಿದ್ಧಾರೂಢರು ಪ್ರತಿನಿತ್ಯ 3 ಸರಿ ಪ್ರವಚನ ಮಾಡಿ ಇಲ್ಲಿ ಎಲ್ಲರಿಗೂ ಬುದ್ಧಿಯನ್ನ ಅಥವಾ ವೇದವನ್ನ ಅಥವಾ ಇಲ್ಲಿ ಪುರಾಣ ಶಾಸ್ತ್ರಗಳನ್ನು ಹೇಳ್ತಾ ಇಲ್ಲೇ ಕುಂದಿರುವಂಥ ಜಾಗ ಅದು. ಇವತ್ತಿನ ಮಠ ಇಲ್ಲೇ ಶಾಸ್ತ್ರಗಳು ನಡೀತಾವೆ. ಆದರೆ ಬೆಳಿಗ್ಗೆ ಒಮ್ಮೆ ಸಾಯಂಕಾಲ ಮಾತ್ರ ಐತಿ. ಮೊದಲು 3 ಹೊತ್ತಿರ್ತಿತ್ತು, ಈಗ ಅದನ್ನು 2 ಸರಿ ಮಾಡ್ಯಾರ. ಅದು ಸಾಕ್ಷಾತ್ ಶಿವನೇ ಇಲ್ಲಿ ಕೂತು ವ್ಯವಸ್ಥೆಯನ್ನು ಮಾಡ್ತಿದ್ದ. ಅಂತ ಜಾಗ ಯಾವುದಂದ್ರೆ ಹುಬ್ಬಳ್ಳಿ ಸಿದ್ಧಾರೂಢ ಮಠ. ಇದು ಸಿದ್ಧಾರೂಢರ ಅವತಾರದೊಳಗ ಹುಲಿ ಕೂಡ ಅವ್ರ ಹತ್ರ ಐತಿ. ಒಂದು ಹುಲಿ ಕೂಡ ವ್ಯಾಪಾರ ಕೂಡ ಸಿದ್ಧಾರೂಢರಿಗೆ ಏನು ಮಾಡ್ತಾನೆ. ಹಲೋ ಶಿವಾಯನ್ಮ. ಇಲ್ಲೇ ಸಿದ್ಧಾರೂಢರು ಹಾಗೂ ಗುರುನಾಥಾಡರು. ಇಲ್ಲೇ ಗುರುನಾಥಾಡರು ವಿಶೇಷವಾಗಿ ಎಡಗಡೆ ಐತಿ. ಇದಕ್ಕ ಪಾಠಶಾಲೆ ಅಂದ್ರೆ ಸಿದ್ಧಾರೂಢರು ಪ್ರತಿನಿತ್ಯ ಇಲ್ಲಿ ಪ್ರತಿಯೊಬ್ಬರಿಗೂ ಶಾಸ್ತ್ರವನ್ನ ಬೆಳಿಗ್ಗೆ ಒಮ್ಮೆ, ಮಧ್ಯಾಹ್ನ ಒಮ್ಮೆ, ರಾತ್ರಿ ಒಮ್ಮೆ ಸತತವಾಗಿ ಹೇಳ್ತಾ ಬರ್ತಿದ್ರು. ಪ್ರತಿಯೊಬ್ಬರಿಗೂ ಜ್ಞಾನವನ್ನು ಕೊಡ್ತಾ ಬರ್ತಿದ್ರು. ಒಂದು ಟೈಮ್ದೊಳಗ ಇಲ್ಲಿ ನಾವು ಶಾಸ್ತ್ರ ಕೇಳಕಂತ ಇಲ್ಲಿ ಎಲ್ಲ ಕಸ ಹೊಡಿದು, ಸಾರ್ ತೆಗೆದು, ನೀಡುದು ಮಾಡಕಂತ ಬರ್ತಿದ್ದೆ. ಆ ಹೊತ್ತಿನೊಳಗ ಈ ಫೋಟೋಗಳು ಎಲ್ಲ ಸಣ್ಣ ಸಣ್ಣ ಫೋಟೋ ಇದ್ವು. ಸಣ್ಣ ಅಂದ್ರೆ ಒಂದು ಈಟ್ ಇತ್ತು, ಒಂದು ರಕ್ಕಿಂಗ್ ಇತ್ತು, ಇವೆಲ್ಲ ಇದ್ದು. ಒಂದ್ ದಿವ್ಸ ನನಗೆ ಏನಾಗ್ಬಿಡ್ತು, ಹಳ್ಳಿಗೆ ಹೋಗಿದ್ದೆ. ಅಲ್ಲಿ ಎಲ್ಲರೂ 1 ರೂಪಾಯಿ, 8 ಅಣೆ, 2 ರೂಪಾಯಿ ಹಿಂಗೆ ಕೊಟ್ಕೋತ ಬಂದ್ರೆ ಸುಮಾರು ಒಂದು 700 ರೂಪಾಯಿ ಆದವು. ಆ 700 ರೂಪಾಯಿದಾಗ ಅವ್ನು ಏನ್ ಮಾಡ್ಬೇಕು ಅಂತ ಕುಂತು ಆಲೋಚನೆ ಮಾಡಿದೆ. ನನಗನ್ನಿಸ್ತು ಸಿದ್ಧಾರೂಢರನ್ನ, ಗುರುನಾಥಾಡರನ್ನ, ನಿಜಗುಣ ಶಿವಗಳನ್ನ, ಶಿವಪುತ್ರ ಸ್ವಾಮಿಗಳನ್ನ, ಬಸವಾನಂದರನ್ನ ಈ ತರ ದೊಡ್ಡ ಫೋಟೋ ಮಾಡಿಸಿ ಒಂದೇ ತರ ಮಾಡಿ ಹಾಕಿಸ್ಬೇಕಂತ ಆಸೆ ಆಗಿತ್ತು. ಇವನ ಅವತ್ತಿನ ಕಾಲಕ್ಕೆ ನನ್ನ ಹತ್ರ 10 ರೂಪಾಯಿ ಬಹಳ ಕಷ್ಟ ಇರುವ ಹೊತ್ನಾಗ ಈ ಫೋಟೋಗಳನ್ನ ನಾನು ಈ ಕುಷ್ಟಗಿ ಸ್ಟುಡಿಯೋಕ್ಕೆ ಹೋಗಿ ಮಾಡಿಸ್ಕೊಂಡು ಬಂದು ಇವನು ಇಲ್ಲಿ ತಂದು ಹಾಕಿದ್ದೆ. ಇದು ನನ್ನ ಜೀವನ. ಸಿದ್ಧಾರೂಢರು ಸಾಕ್ಷಾತ್ ಶಿವನ ಅವತಾರ ಅಂತ ಎಲ್ಲಾರು ತಿಳ್ಕೊಳ್ಳಿ ಅನ್ನೋದ ನನ್ನ ಇಚ್ಛೆ. ಹಿಂದ ಅಕ್ಕಲಕೋಟಿ ಶರಣಪ್ಪ ಸಿದ್ಧಾರೂಢರು ಸಾಕ್ಷಾತ್ ಶಿವನ ಅವತಾರ ಅಂತ ಹೆಂಗ ತೋರಿಸೋಗಿದ್ರು, ಹಂಗ ನಾನು 35 ಊರು ಅಡ್ಡಾಡಿ ಬರ್ತೀನಿ. ಪ್ರತಿಯೊಂದು ಊರಾಗ ಓಂ ನಮಃ ಶಿವಾಯ ಅನ್ನೋ ಈ ಸ್ಟಿಕರ್ ಗಳನ್ನ ಮತ್ತು ಸಿದ್ಧಾರೂಢರ ಫೋಟೋನ ಸತತವಾಗಿ ಕೊಟ್ಟು ಯಾರ ಕಡೆ ದುಡ್ಡು ತಗೊಳ್ಳಾರ್ದಂಗೆ ಈ ಜೀವನ ನಡ್ಸ್ಕೊಂಡು ಹೊಂಟೇನಿ. ಪ್ರತಿಯೊಬ್ಬರ ಮನೆಯೊಳಗ ಸಿದ್ಧಾರೂಢರು ನೋಡ್ಬೇಕಂತ ಹೊಂಟೇನಿ. ಮತ್ತೆ ಯಾರ ಕಡೆನೂ ಹೋಗಿ ನನಗೆ ದುಡ್ಡು ಕೊಡ್ರಿ, ನಾ ಊರ್ಲಿಂದ ಬಂದೇನಿ, ಯಾವತ್ತು ಕೇಳಲಾರ್ದಂಗ ಮಾಡುವಂತ ಸಿದ್ಧಾರೂಢರ ಹತ್ರ ಬೇಡ್ಕೊಂಡಂತದ್ದು. ಯಾಕಂದ್ರೆ ನಮ್ಮಂತಂದೊಳಗೆ ಸಿದ್ಧಾರೂಢರು ಅನ್ನ ಚೆಲ್ಲಿದೊಳ ಹೊತ್ನಾಗ ಸಿದ್ಧಾರೂಢರು ನಮಾಜ್ ಕೇಳಿದಂತ, ಅಲ್ಲೋ ಮಾಸ್ತರ್ ಇದರ ಅನ್ನ ಯಾಕೆ ಚೆಲ್ಲಿದೆ ಗೊತ್ತಾತನು, ನಿಮ್ ಮನಿ ಒಳಗ ಯಾವುದೇ ಕಾಲಕ್ಕೂ ಅನ್ನ ಕಡಿಮೆ ಆಗಂಗಿಲ್ಲ ಅನ್ನೋದಕ್ಕೆ ಇದನ್ನ ಮಾಡಿಟ್ಟೇನಿ, ನೋಡ್ಬೇಕಾದ್ರ ನಿಮ್ ಮನಿ ಕಿಲಿನ ಹಾಕಂಗಿಲ್ಲ ಅಂದಿದ್ರಂತ. ನಮ್ಮ ತಂದಿರೋ ಮಠ ಆ ಮನಿ ಬಾಕಲಕ್ಕೆ ಕಿಲಿನ ಹಾಕ್ಲಿಲ್ಲ ನಾವು. 24 ತಾಸು ಸತತವಾಗಿ ಹುಬ್ಬಳ್ಳಿ ಒಳಗೆ 8ನೇ ಶ್ರೀಮಂತರು ನಾವು. ಆ ಹೊತ್ನಾಗ ಅಲ್ಲಿ ಕಡ್ಲಿಬೇಳೆ ವ್ಯಾಪಾರ ಅಂದ್ರೆ ಧಾರವಾಡ ಜಿಲ್ಲಾದೊಳಗ ನಮ್ಮ ಒಬ್ಬರದೇ ಇತ್ತು. ಯಾಕಂದ್ರೆ ಸಿದ್ಧಾರೂಢರು ಯಾವತ್ತು ಬಂದು ಹೋದ್ರು ಅವತ್ತೇ ನಮ್ಮದು ಕೋಟ್ಯಾಧೀಶ್ವರ ಮಂತನ ಅನ್ಸ್ಕೊಂತು. ಹೂಗಾರ ಅಂದ್ರ ಇಡೀ ಹುಬ್ಬಳ್ಳಿಯಾಗ ನಾವು ಬೇಕಾದವರಾಗಿ ಜೀವನ ಮಾಡಿ ತೋರಿಸಿದ್ವಿ. ಈಗ ನೀವು ನೋಡ್ತಿರುವಂಥದ್ದು ಸಿದ್ಧಾರೂಢ ಸ್ವಾಮೀಜಿಯ ಐತಿಹಾಸಿಕ ಚರಿತ್ರೆ ನೋಡ್ತಾ ಇರ್ಬೋದು. ಸಿದ್ಧಾರೂಢರ ಗದ್ದಿಗಿದು ಇಲ್ಲಿ ಇವತ್ತು ಜಾತ್ರೆ ಐತೇನೆ ಅನ್ಬೇಕು, ಅಂತ ಸ್ಥಿತಿ ಐತಿ. ಪ್ರತಿ ಸೋಮವಾರಕ್ಕೊಮ್ಮೆ ಬಂದ್ಬಿಟ್ರಿ ಅಂದ್ರ
ಇನ್ನು ಈ 9-10 ದಿವಸ ಇಲ್ಲಿ ಹೆಂಗಂದ್ರ ಜಾತ್ರೆ ಐತನಪ್ಪ ಹುಬ್ಬಳ್ಳಿಯಾಗ ಅನ್ಬೇಕು, ಅಷ್ಟು ಜನ ಕೊಡ್ತಾರ ಇಲ್ಲಿ. ಸಾಕಂತ ಸಾವುಕಾರ ಆಗ್ಬೇಕಂತ ಸಿದ್ದಾರೂಢ ಹೇಳ್ಯಾರ. ಬೇಕು ಅನ್ಬೇಡ್ರು, ಬಿಕಾರಿಯಾಗಿ ಹೋಗಿರಿ, ಸಾಕಂತ ಸಾವುಕಾರ ಆಗ್ರಿ, ಅಂದ್ ಸಾವುಕಾರ ಆಗಕ್ ಬರ್ಬೇಕಾರ ಈ ಮಠಕ್ಕೆ ಸಾಕಂದವ್ರು ಬರ್ರಿ ಅಂತ ಹೇಳ್ತಿದ್ರಂತ. ಹಂಗ ಇದು ಸಿದ್ದಾರೂಢರ ಇದೇನು ಸಮಾಧಿ ಐತಿ ಅದು ಹೆಂಗಂದ್ರೆ ಜಗತ್ತಿನೊಳಗ ಯಾರ್ದು ಸಮಾಧಿ ಇಲ್ಲ, ಅಂತರ್ಲೆ ಐತಿ. ಎಲ್ಲಾರು ಕೆಳಗಿರ್ತಾವು, ಆದ್ರೆ ಸಿದ್ದಾರೂಢರದು ಕೆಳಗಿಲ್ಲ, ಅಂತರ್ಲೆ ಐತಿ. ಇದು ಯಾರು ಈ ಜಗತ್ತಿನೊಳಗೆ ಯಾರು ಮಾಡಿಲ್ಲ ಅಂತ ಸ್ಥಿತಿ. ಅದಕ್ಕೆ ಸಿದ್ದಾರೂಢರು ಈಗೂ ಅದಾರ ಅಂತೇಳಿ ಮುಂದಿನ ಇದ್ರೊಳಗೆ ನಾ ಹೇಳ್ತೇನೆ ಅಂತ. ಸ್ನೇಹಿತರೆ, ಇವಾಗ ನಿಮ್ಗೊಂದು ಸರ್ಪ್ರೈಸ್ ಇದೆ. ಏನ್ ಆ ಸರ್ಪ್ರೈಸ್ ಅಂತಂದ್ರೆ ನಾನು ಹೇಳಲ್ಲ, ಅದನ್ನ ತೋರಿಸ್ತಾ ಹೋಗ್ತೀನಿ. ಅದನ್ನ ನೀವು ನೋಡಿದ್ರೆ ಆಶ್ಚರ್ಯ ಅಂತ ಪಡೋದಂತೂ ಗ್ಯಾರಂಟಿ. ಓಂ ನಮಃ ಶಿವಾಯ. ನೋಡ್ರಿ, ಈಗ ಸಿದ್ದಾರೂಢರು ನಮ್ಮ ಮನಿಗೆ ಬರ್ತಾರ ಅಂತ ಹೇಳಿ ಹೇಳ್ಕೊತ ಹೊಂಟಿದ್ನಲ್ಲ, ಅದಕ್ಕೆ ಸಾಕ್ಷಿ ಏನು ಅಂತ ಕೇಳಿದ್ದಾದ್ರ ಇದೇ ಜಮಖಾನ. ಸಿದ್ದಾರೂಢರು ಬಂದು ಇದರ ಮೇಲೆ ಕುದ್ದುತ್ತಿದ್ರು. ಇದು ನಮಗ್ ಹೆಂಗ್ ಗೊತ್ತಾತು ಅಂದ್ರ ನಮ್ಮ ಅತ್ತಿ ತೀರ್ಕೊಂಡು ಈಗ 17-18 ವರ್ಷ ಆತು. ನಮಗ ಪ್ರತಿಯೊಂದನ್ನು ತಿಳಿಸ್ಕೊಡ್ತಿದ್ಲು. ಆಗಿನ ಕಾಲಕ್ಕೆ ಈಗ 100 ವಯಸ್ಸು ಮ್ಯಾಲಿತ್ತು. ನಮಗ ಸಿದ್ದಾರೂಢ ಅಂದ್ರೆ ಏನು, ಎಲ್ಲಿ ಕುಂದಿರ್ತಿದ್ದ, ಹೆಂಗ್ ಕುಂದಿರ್ತಿದ್ದ, ಏನ್ ಅಂತಿದ್ದ ಎಲ್ಲ ನಮಗ್ ತಿಳಿಸ್ಕೊಡ್ತಿದ್ಲು. ಹಂಗ ನಿನಗೂ ನೋಡಪ್ಪ, ನಮ್ಮಪ್ಪ ಇರುವಾಗ ನಿನಗೆ ಸಿದ್ದಪ್ಪ ಅಂತ ಹೆಸರಿಟ್ಟನ, ಇದು ನೀನು ಒಂದ್ ದಿವ್ಸ ಪ್ರವಚನಕಾರ ಆಗ್ತಿ ನೋಡು ಅಂತ ತಿಳ್ಕೊಂಡು ನಮ್ಮತ್ತಿ ನನಗೆ ಹೇಳ್ದಂತದ್ದು. ಇನ್ನ ನಾನು ಈ ಮನೀಗ ನನ್ನ ತಮ್ಮ ಅಂದ್ರೆ 6ನೇದವ ಶಿವಾನಂದ ಹೂಗಾರ ಅಂತ ಹೇಳಿ, ಅವನು ಕೂಡ ಅವನು ಅಧ್ಯಾತ್ಮದೊಳಗೆ ಇದ್ದವನ. ನಾಯಿನ ಆಧ್ಯಾತ್ಮದೊಳಗೆ ಇರ್ಲಿಲ್ಲ, ನನ್ನ ಮಾರ್ಗನ ಬೇರೆ ಇತ್ತು. ಯಾಕಂದ್ರೆ ನಾ ವಿದ್ಯೆ ಕಲ್ತವನು ಅಲ್ಲ. ನನ್ನ ಜೀವನ ಹೆಂಗಿತ್ತು ಅಂದ್ರ ಕುಡಿಯೋದು, ತಿನ್ನೋದು, ಸೇದೋದು, ಆಡೋದು, ರೌಡಿಸಮ್ ಮಾಡೋದು. ಈಗ ನಿಮ್ಗೆ ಆಶ್ಚರ್ಯ ಆಗ್ತಿರ್ಬೋದು, ಆಗಿಂದ ಇಷ್ಟು ಮಾಹಿತಿ ಕೊಡ್ತಿರುವಂತ ವ್ಯಕ್ತಿ ಒಂದು ವೆಲ್ ಎಜುಕೇಟೆಡ್ ಅಥವಾ ತುಂಬಾ ಇದು ಏನೋ ಓದ್ಕೊಂಡಿರುವಂತದ್ದು ಅಂತ. ಬಟ್ ಇದು ಯಾವುದು ಅಲ್ಲ, ಅವ್ರ ಬಾಯಲ್ಲೇ ಅವರ ಚರಿತ್ರೆನ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ, ಬನ್ನಿ. ಇವಾಗ ಅವ್ರ ಚರಿತ್ರೆ ತಿಳಿಸ್ತಾ ಹೋಗ್ತಾರೆ, ನೋಡ್ತಾ ಇರ್ಬೋದು. ಓಂ ನಮಃ ಶಿವಾಯ. ನಾನು ಸಿದ್ದಾರೂಢರು ಬಂದ್ ಹೋದಂತ ಮಂತಂದೊಳಗ ಹುಟ್ಟಿದವ. 7 ಜನ ಅಣ್ತಂಬರ್, ನಾವು 4 ಜನ ಅಕ್ಕಂಗ್ಯಾರು. ಅದ್ರೊಳಗ ನಾ 3ನೇದವ. ನಾನು ಹೆಂಗ್ ಬೆಳೆದೆ ಅಂದ್ರ 13ನೇ ವಯಸ್ಸಿಗೆ ನಾನು ಕುಡಿಯಾಕ್ ಕಲ್ತೆ, ತಿನ್ನಾಕ್ ಕಲ್ತೆ, ಸೇದಾಕ್ ಕಲ್ತೆ, ಆಡಾಕ್ ಕಲ್ತೆ. ಹೊಳ್ಳಿ ಸ್ವಲ್ಪ ಒಂದು 18-20 ವರ್ಷ ಆದ್ಮೇಲೆ ರೌಡಿದಮ್ ಮಾಡ್ಕೊತ ಅಡ್ಡಾಡಿದೆ. ಹಂಗ 85ನೇ ಇಸ್ವಿ ಬರು ಮಠ ಅಂತಂದ್ರ ಒಂದು 65 ಲಕ್ಷ ರೂಪಾಯಿ ಹಾಳು ಮಾಡ್ಕೊಂಡು 65 ರೂಪಾಯಿಂದ ಸಿದ್ದಾರೂಢ ಮಠಕ್ಕೆ ಬಂದವ. ನಾನು 5 ಮಕ್ಕಳು ಕಟ್ಕೊಂಡು ಬಂದು ಏನಂತ ಪ್ರಾರ್ಥನಾ ಮಾಡಿದೆ ಅಂತಂದ್ರ, ಅಲ್ಲಿ ಸಿದ್ದಾರೂಢರು ನಮ್ಮ ಮನೆಗೆ ಹೇಳ್ದಂತ ಮಾತು ಒಂದು ನೆನಪಾತ್ ನನಗ. ನುಡಿದಂತೆ ನಡೆ ಇದ ಜನ್ಮ ಕಡೆ ಹೋಗು ನಡಿ ಅಂತಿದ್ರು. ಹಂಗಾರ ನಾ ಇನ್ನ ಮ್ಯಾಲ ಹೋಗಿ ಸಿದ್ದಾರೂಢರು ಮುಟ್ಟಬೇಕಾದ್ರೆ ನುಡ್ದಂಗ ನಡೀತಿದ್ರ ಮ್ಯಾಲ ಹೋಗ್ಬೇಕಲ್ಲ ಅಂತ ತಿಳ್ಕೊಂಡು 5 ಪಾಠಣಿಗೆ 10 ಮಾಡ ಏನಂತ ಹೇಳ್ಕೊಟ್ಟೆ ಸಿದ್ದಾರೂಢ ಅಂತಂದ್ರ, ಚಟ ಅಂತ ಎದಕ್ಕಂತ ಯಾವ್ದು ಮಾಡೋಂಗಲ್ಲ ಸಿದ್ದಾರೂಢ. ನಾನು ಮಾಡಿದ್ದು ತಪ್ಪು ಸತ್ಯ, ಇನ್ನು ಮುಂದೆ ಸಾವು ಬಂದ್ರು ತಪ್ಪು ಮಾಡೋದೇನೇ ಇಲ್ಲ ಅಂತ ತಿಳ್ಕೊಂಡು ಆ ಮಠಕ್ಕೆ ಬಂದೆ. ಪ್ರಾರಂಭ ಏನು ನನಗೆ ಸಿಕ್ತು ಅಂದ್ರೆ, ಒಬ್ರು ಅಜ್ಜ ಬಂದು ನನ್ನ ಕೈ ಹಿಡಿದ್ರು. ಕೈ ನಾ ದುಗ್ಸಿದೆ ಅವ್ರಿಗೆ. ಯಾಕ ನಿನ್ ಸೊಪ್ಪು ಹೋಗಿಲ್ಲ ನಿಂದ ಇನ್ನು ಅಂತ ಕೇಳ್ದಂತ ಮಹಾತ್ಮರವ್ರು ಬಂದ್. ಅವಾಗ ಏನಂದ್ಯ, ಸರಿ ರೀ ನೋಡ್ರಿ 5 ಮಕ್ಕಳು ನನ್ವವು ನೋಡ್ರಿ, ಒಂದು ಇಡ್ಲಿ ತಿನ್ನಾಕ ರೊಕ್ಕಿಲ್ಲ ಅಂತ ಪರಿಸ್ಥಿತಿ ಆಗೈತಿ. ಸಿದ್ದಾರೂಢ ನನ್ ಹೆಂಗ್ ಮಾಡ್ಯದ ಅಂದ್ರೆ, ಏನ್ ಹುಚ್ಚದಿಯೋ ಸಿದ್ದಾರೂಢ ಹೆಂಗ್ ಮಾಡ್ಯದ, ನೀ ಮಾಡ್ಕೊಂಡಿ ಅಂತ ಹೇಳಿದ್ರು ಅವ್ರು. ಅವಾಗ ನಾ ಏನ್ ಮಾಡ್ಕೊಂಡಿಲ್ರಿಪ್ಪ, ತಪ್ಪು ಮಾಡೇನಿ, ಆದ್ರ ತಪ್ಪು ಮಾಡದಂಗ ಆಗಿ ಬಂದೇನಿ ನಾನು ಅಂತ. ಹೌದ, ನನಗೂ ನಿನ್ನಂತ ಬೇಕಾಗಿತ್ತು, ಬಾ. ನಾನು ಬಾಳ ದಿವಸ ಆತು ಮಠಕ್ಕೆ ಬಂದು, ನಿನಗ ಅಲ್ಲಿ ಏನ್ ಬರ್ದಾರ ನೋಡು ಅಂತ ಕೇಳಿದಾಗ ನಾನು ಓದಾಕ್ ಬರಂಗಿಲ್ರಿ ಅಂತ ಹೇಳಿದೆ. ಹೌದನು, ನಾನು ಬಹಳ ಮಂದಿ ನೋಡಿದೆಪ್ಪ ಹೊಟ್ಟೆ ಹಸದು ಮಠಕ್ಕೆ ಬರಾಕತ್ತಾರ. ನನಗೆ ಹೊಟ್ಟೆ ಹಸ್ತೋರ್ ಬೇಡ, ನೆತ್ತೆ ಹಸ್ತೋರ್ ಬೇಕಾಗಿತ್ತು. ಆ ನೆತ್ತಿನಿಂದ ಹಸ್ತೈತಿ 3 ದಿವಸದೊಳಗೆ ಏನ್ ಮಾಡ್ದ, ಕೈಲಾಸ ಮಂಟಪದೊಳಗೆ ಯಾವ ಮೂಲೆಯಾಗ ಏನು ಬರ್ದಾರ ಅದ್ರ ಅರ್ಥ ಏನು, ಅದನ್ನ ಯಾರು ರಚನೆ ಮಾಡಿದ್ರು, ಇಷ್ಟು ನೀನು ಬರೋಂಗ್ ಮಾಡ್ತೀನಿ ಅಂದಾಗ ನಾದೆ ಈ ಜನ್ಮ ಮುಂದಿನ ಜನ್ಮದಾಗೂ ಬರಂಗಿಲ್ರಿ, ನಾ ಕಲ್ತಾವಲ್ಲ, ಮಾಸ್ತರ್ ಮೇಲೆ ಕೈ ಮಾಡ್ದವ ಅಂತ ಹೇಳಿದಾಗ ಅಲ್ಲೇ ನನ್ನ ಒಡಹುಟ್ಟಿದ ತಮ್ಮ ಬಂದು ಅವ್ರಿಗೆ ಏನಂದ ಅಂದ್ರ, ನೋಡ್ರಿ ಅಜ್ಜಾರ, ಅವ್ರು ನಮ್ಗ ಬ್ಯಾಸರಾಗಿ ನಾವ ಹೊರಗೆ ಹಾಕಿವಿ ಅವ್ರನ್ನ, ಅವ್ರ ಕೂಡ ಏನು ಪ್ರಯೋಜನ ಇಲ್ಲ ಬರ್ರಿ ಅಂದಾಗ, ನಿನ್ನ ಹೆಸರು ಏನಪ್ಪಾ ಅಂತ ಕೇಳಿದ್ರು. ಅವರು ಶಿವಾನಂದ. ನೋಡು, ಒಂದು ಸಿದ್ದಪ್ಪ, ಒಂದು ಶಿವಾನಂದ, ಈ 2 ಬೀಜ ಹಾಕಿದ್ರು, ಎಲ್ಲಿ ಹಾಕಿದ್ರು ಇವ್ ಬೆಳೆ ಕೊಡೋದು ಮರ ಆಗ್ತಾವ ನೋಡಪ್ಪ ಅಂತ ತಿಳ್ಕೊಂಡು ಹೇಳಿದ್ರು. ಅವಾಗ ನಮ್ಮನ್ನು ಕುಂದಿರ್ಸ್ಕೊಂಡು, ನೋಡು ಶಿವಾನಂದ, ನಿಮ್ಮ ಅಣ್ಣ 3 ದಿವಸ ಬಿಟ್ಟು ಬಂದು ನೋಡಿ ನಿಮ್ಮ ಅಣ್ಣನ ಏನಾಗಿರ್ತಾನಂತ. ಸಾಧ್ಯ ಇಲ್ಲ ಅಲ್ರಿ ಅಜ್ಜಾರ, ನೀವು ತಿಳ್ಕೊಂಡಂಗ ಸಾಧ್ಯನೇ ಇಲ್ಲ, ಇದು ಕಾಡು ಕಲ್ರಿ ಇವ್ರು ಅಂತ ಅಂದಾಗ ಅಜ್ಜ ಹೇಳಿದ, ಕಲ್ಲು ಕಾಡಿರ್ಬೋದಪ್ಪ,
ಕಟಿಯುವ ಶಿಲ್ಪಿ ಚಲೋ ಇರ್ಬೇಕಲ್ಲೇ. ಆ ಶಿಲ್ಪಿ ಚಲೋ ಇದ್ದ ಶಿಲ್ಪಿ ಕಟ್ಟಂತಂದ್ರ ಆ ಕಲ್ಲಿನೊಳಗೂ ಕೂಡ ಮೂರ್ತಿ ಆಗ್ತೈತಿ. 3 ದಿವ್ಸ ಬಿಟ್ಟು ನೋಡೋಂದ 3ನೇ ದಿವ್ಸ ಕಣ್ಣು ಮುಚ್ಕೊಂಡು ಕುಂತ್ರ ಅಲ್ಲಿ ಯಾಯ ಮೂಲ್ಯಾಗ ಏನ್ ಬರ್ದಾರ ಅದ್ರ ಅರ್ಥ ಏನು, ಅದನ್ನ ಯಾರು ರಚನೆ ಮಾಡಿದ್ರು ಅಂತ ಹೇಳಾಕ್ ಬರುವಂಗ ಮಾಡಿಕೊಟ್ಟಂತ ಮಹಾನ್ ಪುರುಷರು ಯಾರಂದ್ರ ಸಿದ್ಧಾರೂಢರು. ಅವ್ರು ಬಂದವರು ಬೇರೆ ಯಾರು ಅಲ್ಲ, ಸಿದ್ಧಾರೂಢರ ಅವರ ರೂಪದೊಳಗೆ ಬಂದಿದ್ರು ಅಂತ ನಾ ತಿಳ್ಕೊಂಡು ಜೀವನ ಮಾಡಿದೆ. ಇವತ್ತು ಈ 35 ಊರೊಳಗ ನನಗೆ ಪ್ರವಚನ ಮಾಡುವಂತ ಸ್ಥಿತಿ ಸಿಕ್ಕೈತಿ. ಅಂದ್ರೆ ಕಲ್ತವ್ರಿಗೆ ಬರ್ತೈತೆ ಅಂದ್ರೆ ಸುಳ್ಳು ಅಂತ ನಾ ಹೊಂಟೇನಿ. ಕಲಿದೇ ಇದ್ರು ಕೂಡ ಹೆಂಗ್ ಬಂತು, ಅದು ಕಲಿದೇ ಇದ್ರು ಹೆಂಗ್ ಬರ್ತೈತೆ ಅಂದ್ರ ಸಜ್ಜನರ ಸಂಘ ಹೆಜ್ಜೆಯನ್ನು ಸವಿದಂತೆ ದುರ್ಜನರ ಸಂಘ ಬಚ್ಚಲದ ನೀರಿನಂತೆ ಸರ್ವಜ್ಞ. ಸಂಘ ಸಿದ್ಧಾರೂಢರದ್ದು ಮಾಡಿದೆ. ಹೊಳ್ಳಿ ನನಗ ಸಿದ್ಧಾರೂಢರು ಬಂದಾರಂತ ಅನಿಸ್ಕೊಳ್ಳೋ ಸ್ಥಿತಿ ಬಂದಿದ್ದು ಯಾರಿಂದ ಅಂದ್ರ ಸಾಕ್ಷಾತ್ ಶಿವನ ಅವತಾರ ಆದಂತ ಸಿದ್ಧಾರೂಢರಿಂದ ಬಂತು. ಅದಕ್ಕೆ ಸಾಕ್ಷಿ ಯಾರಂದ್ರ ಸಾಕ್ಷಾತ್ ನಮ್ಮ ತಮ್ಮನು ಅದಾನ. ಅವನೇ ನನಗ ಜ್ಞಾನೋದಯವನ್ನ ಹಿಂಗ್ ಮಾಡಬೇಡ ಹಿಂಗ್ ಮಾಡು ಅಂತ ತಿಳ್ಕೊಂಡು ವಿಶೇಷವಾಗಿ ತಿಳಿಸಿದ್ರು. ನನಗೂ ಏನ್ ತಿಳಿತೆ, 4 ಪಾನಿ ಏನ್ ಹೇಳ್ತಿ ನಡೆಸ್ಕೊಡ್ತೀನಿ ಅಂತ. ನಾನು ದೊಡ್ಡವ ಅನ್ನೋದನ್ನ ಮರ್ತು ಬಿಟ್ಟೆ ಅವಾಗ. ಕಾರಣ ಏನು ಅಂದ್ರ ಅದೇ ನುಡಿದಂತ ನಡೆ ಇದ ಜನ್ಮ ಕಡೆ ಹೋಗು ನಡೆ ಅನ್ನುವಂತ ಸ್ಥಿತಿನ ನಾನು ತಲೆ ತಗ್ಗಿ ಬಗ್ಸಿದ್ರೆ ನಾಳೆ ಒಂದ್ ದಿವ್ಸ ತಲೆ ಎತ್ತಿ ನಿಂತು ಮಾತಾಡೋ ಸ್ಥಿತಿ ಬರ್ತೈತೆ ಅಂತ ತಿಳ್ಕೊಂಡು ಅವನ್ ಮಾತು ಕೇಳಿದೆ. ಅವನ್ ಮಾತು ಕೇಳಿದ್ರೆ ಏನಾಯ್ತು ಅಂದ್ರೆ ಇವತ್ತ ಅವನಿಗೆ ಆಶ್ಚರ್ಯ ಆಗುವಂತ ಸ್ಥಿತಿ ಆಯ್ತು. ಹೌದು ಹಿಂಗ ಆಗಾಕ್ ಸಾಧ್ಯನು, ನಾ ಏನೋ 2 ಮಾತು ಹೇಳಿದೆ ಖರೆ, ಈ ಮಾರ್ಗ ತೋರಿಸಿದೆ. ಆದ್ರೆ ಮಾರ್ಗ ತೋರಿಸಿದ್ರೆ ಒಂದು ಕಾಡಕಲ್ಲು ಮೂರ್ತಿ ಆಗ್ತೈತೆ ಅಂತ ನನಗ್ ಗೊತ್ತಿರ್ಲಿಲ್ಲ. ಆದ್ರೆ ಇವತ್ತು ನೋಡಿದ್ರೆ ಹೌದು ಕಾಡಕಲ್ಲು ಮೂರ್ತಿ ಆಗ್ಲಿಕ್ಕೆ ಸಾಧ್ಯ ಐತೆ ಅಂತ ತಿಳ್ಕೊಂಡವ್ರು ಯಾರು ಅಂದ್ರ ನನ್ನ ಸಾಕ್ಷಾತ್ ಒಡಹುಟ್ಟಿದ್ದ ತಮ್ಮ ಶಿವಾನಂದ ಅಂತ ಹೇಳಿ. ಅದಕ್ಕೆ ನಾವ್ ಈಗಾದ್ರೂ ಕೂಡ ಇಬ್ರು ಕೂಡ ಇರ್ತೀವಿ. ಯಾವುದೇ ಸಮಸ್ಯೆಗಳು ಬಂದ್ರ ಇಬ್ರು ಆಲೋಚನೆ ಮಾಡಿ ಅದನ್ನು ಬಗೆಹರಿಸಿಕೊಡುವಂತ ಸ್ಥಿತಿನ ನಮಗ ಆ ಸಿದ್ಧಾರೂಢ ಮಾಡಿಕೊಟ್ಟಾನಂತ ಹೇಳಿ ನಾನು ಈ 2 ಮಾತುಗಳನ್ನ ಮುಗಿಸ್ತೀನಿ. ಇದಿಷ್ಟು ಸಿದ್ಧಾರೂಢರ ಚರಿತ್ರೆ ಆದ್ರೆ, ಅಂಡ್ ಅವರು ಹುಟ್ಟಿದ್ದಂತ ಸ್ಥಳ ಆಗಿರ್ಬೋದು, ಎಲ್ಲಿ ಹುಟ್ಟಿದ್ರು, ಅಂಡ್ ಅವರು ಯಾವ ವರ್ಷದಲ್ಲಿ ದೇಹ ಬಿಟ್ರು ಅಂತ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತಾ ಹೋಗ್ತಾರೆ ನೋಡಿ. ಓಂ ನಮಃ ಶಿವಾಯ. ಸಿದ್ಧಾರೂಢರು ಅವ್ರ ಜನನ ಆದಂತದ್ದು 1836ರಲ್ಲಿ ರಾಮನವಮಿ ದಿವಸ ಅವ್ರ ಜನನ ಆತು. ಅವ್ರ ತಾಯಿ ತಂದೆ ಯಾರಂದ್ರ ಗುರು ಶಾಂತಪ್ಪ ಮಲ್ಲಮ್ಮ ತಾಯಿ ಅಂತ ತಿಳ್ಕೊಂಡು ಅವ್ರಿಗೆ ಜನ್ಮ ಕೊಟ್ಟಂತವ್ರು. ಯಾವ ಊರು ಅಂತಂದ್ರ ಚಳಕಾಪುರ, ಬಿದರುಕೋಟೆ ಜಿಲ್ಲೆ ವಂಶದುರ್ಗವೆಂಬ ಹಳ್ಳಿ ಐತಿ ಬಂದ. ಚದುರ ಮಲ್ಲಮ್ಮ ಗುರು ಶಾಂತರೆಂಬ ಸತಿಯು ಪತಿಯು ಚಂದ. ದಿನ ಹೃದಯದಿ ಶಿವನ ನೆನೆಯುತ್ತ ಇದ್ದರು ಆನಂದ ಅಂತ ಹಂಗ ಆ ಹಾಡಿನೊಳಗೆ ಕೂಡ ಬರ್ತೈತಿ. ಅವ್ರ ಊರು ಹುಟ್ಟಿದಂತದ್ದು ಬಿದರುಕೋಟೆ ಜಿಲ್ಲೆ ಒಳಗ ಚಳಕಾಪುರ ಗ್ರಾಮದೊಳಗ ಅವ್ರ ಜನನಾತು. ಅವರು ಏನ್ ಮಾಡಿದಾರಪ್ಪ ಅಂದ್ರ 6ನೇ ವಯಸ್ಸಿಗೆ ತಮ್ಮ ಜೀವನವನ್ನ ಆ ಶರೀರ ಅನ್ನೋದನ್ನ ತ್ಯಾಗ ಮಾಡಿ 6ನೇ ವಯಸ್ಸಿಗೆ ನಮ್ಮ ದೇಶ ಅಖಂಡ ಭಾರತ ದೇಶವನ್ನ, ಅದ್ರೊಳಗ ಪಾಕಿಸ್ತಾನ ಅನ್ಕೋರಿ, ಬಾಂಗ್ಲಾದೇಶ ಅನ್ಕೋರಿ, ಎಲ್ಲವನ್ನ ಅದನ್ನ ಸುಮಾರು ಒಂದು 35 ವರ್ಷ ಸುತ್ತಾಡಿ 41ನೇ ವಯಸ್ಸಿಗೆ ಹುಬ್ಬಳ್ಳಿ ಸಿದ್ಧಾರೂಢ ಮಠ ಇನ್ನೂ ಇರ್ಲಿಲ್ಲ. ಅದಕ್ಕೆ ಡಬ್ಬಗಳ್ಳಿ ಅಂತಿದ್ರು. ಅಲ್ಲಿ ಬಂದು ಮಲ್ಕೊಂಡಂತ ಜಾಗ ಯಾವ್ದು ಅಂದ್ರ ಇದೇ ಇವತ್ತು ಆದಂತ ಸಿದ್ಧಾರೂಢ ಮಠದಲ್ಲಿ ಅವ್ರು ಬಂದು ಮಲ್ಕೊಂಡಂತದ್ದು. ಏನಿತ್ತು ಅಲ್ಲಿ ಅಂದ್ರ ಶಯನ ಮಂದಿರ ಅಂತ ಇವತ್ತು ಮಾಡ್ಯಾರ. ಅದನ್ನ ಅವತ್ತೇನಿತ್ತು ಅಂದ್ರ ಸಿದ್ಧಗಣಾನಂದ ಸ್ವಾಮಿಗಳ ಸಮಾಧಿ ಇತ್ತು. ಅಲ್ಲಿ ಬಂದು ಮಕ್ಕೊಂಡ್ರು. ಕೆಲವ್ರು ಹೇಳ್ತಾರ ಅದು ಶಂಕರ ಮಠ ಇತ್ತು ಮೊದ್ಲ, ಅಲ್ಲಿ ಅದು ಹಂಗ ಉಳ್ಕೊಂಡೈತಿ, ಅಲ್ಲಿ ಬಂದು ಸಿದ್ಧಾರೂಢರು ಮಲ್ಕೊಂಡಾರ ಅಂದ್ರ ಸಾಕ್ಷಾತ್ ಶಂಕರನೇ ಬಂದು ಮತ್ತೆ ಮಲ್ಕೊಂಡಾರ ಅಂತ ತಿಳ್ಕೊಂಡು ಇವತ್ತಿನ ಮಠ ಶಯನ ಮಂದಿರದೊಳಗ ನಾವು ಏನ್ ಕೇಳ್ಕೋತೇವಿ ಎಲ್ಲ ನಡೆಯುವಂತ ಮಠ ಯಾವ್ದಾದ್ರು ಇದ್ರ ಅದು ಹುಬ್ಬಳ್ಳಿ ಸಿದ್ಧಾರೂಢ ಮಠ. ನಾನ್ ಏನ್ ಮಾಡ್ತಿದ್ದೆ ಅಂದ್ರ ಫಸ್ಟ್ ಪ್ರಾರಂಭಕ್ಕ ಕಸ ಹೊಡಿದು ತಾಟ್ ತೆಗೆದು ನೀಡುದು, ಅಲ್ಲಿ ಪೈಖಾನಿ ತೊಳೆದ್ಕೊಡುದು, ಮಹಾತ್ಮರಿಗೆ ಶಾಸ್ತ್ರಗಳ ನಡೆಯುವಲ್ಲಿ ಅವ್ರಿಗೆ ಹಾಸಿ ಅವ್ರಿಗೆಲ್ಲ ವ್ಯವಸ್ಥೆ ಮಾಡಿ ಕೊಡುವಂತ ಸ್ಥಿತಿನ ನಾನು ಇನ್ನೊಬ್ರು ಕುಂದನಹಳ್ಳಿ ಅಂತಿದ್ರು ಅವ್ರಿಬ್ರು ಕೂಡಿ ಸೇವಾ ಮಾಡ್ತಿದ್ವಿ. ಸುಮಾರು ಒಂದು 5 ವರ್ಷ 1 ದಿವ್ಸ ಉಂಡ್ರೆ 1 ದಿವ್ಸ ಊಟನೇ ಇರ್ತಿದ್ದಿಲ್ಲ. ಅವ್ರು ಕೊಟ್ರೆ ಊಟ ಮಾಡ್ತಿದ್ವಿ, ಇಲ್ಲಾಂದ್ರೆ ಉಪವಾಸ ನೀರು ಕುಡಿದು ಮಲ್ಕೊಂಡು ಇರ್ತಿದ್ವಿ. ಅಂತ ಸ್ಥಿತಿ ಇವತ್ತ 10 ಜನ ಬಂದ್ರು ಕೂಡ ಊಟ ಮಾಡಿಸುವಂತ ಶಕ್ತಿ ಮಾಡಿಕೊಟ್ಟಲ್ಲಂದ್ರ ಸಾಕ್ಷಾತ್ ಸಿದ್ಧಾರೂಢ ಇವತ್ತು ಅದಾನಂತ ತೋರ್ಸಾಕತ್ತೇನಿ. ಹೆಂಗ್ ಹೇಳ್ತೀರಿ ಇವತ್ತು ಅದಾನಂತ ಕೇಳಿದ್ದಾದ್ರ ನೋಡ್ರಿ, ಸಿದ್ಧಾರೂಢ ದೇಹ ಬಿಡ್ಬೇಕಾದ್ರ ಗೋವಿಂದ ಸ್ವಾಮಿಗಳನ್ನ ಕರೀತಾರ. ಏನಂತಾರ, ನಮ್ ಗೋವಿಂದನ್ ಕರೆದು ಬರೀಪ. ಆಯ್ತಪ್ಪ, ಗೋವಿಂದ ಸ್ವಾಮಿಗಳು ಬರ್ತಾರೆ. ಯಪ್ಪ ಒದ್ರಿದೇನು? ಹೌದಪ್ಪ ಒದ್ರಿದೆ, ಬಾ ಗೋವಿಂದ ಅಂತ ತಿಳ್ಕೊಂಡು ತಳಗ್ ಕುಂದ್ರಾಕ್ ಹೇಳ್ತಾರ. ಕುಂತು ಹೊತ್ನ್ಯಾಗ ಸಿದ್ಧಾರೂಢರು ತಮ್ಮ ತಲೆಯನ್ನ ಅವ್ರ ತೊಡಿ ಮೇಲೆ ಇಡ್ತಾರ. ಇಟ್ಟು ಅವ್ರಿಗೆ 2 ಪ್ರಶ್ನೆ ಮಾಡ್ತಾರ. ಗೋವಿಂದ 2 ಮಾತು ನಡೆಸ್ಕೊಡ್ತೀಯಪ್ಪ. ಯಪ್ಪ ನೀ ಎಷ್ಟು ಹೇಳಿದ್ರು ನಡೆಸ್ಕೊಡ್ತೇನೆ ಹೇಳು ಅಂದಾಗ ಅವ್ರಿಗೆ ಸಿದ್ಧಾರೂಢ ಹೇಳ್ತಾರ, ನೋಡು ನನ್ನ ಆಸೆ ಏನಪ್ಪಾ ಅಂದ್ರ ಈ ಮಠದೊಳಗೆ 24 ತಾಸು ಹಗಲು ರಾತ್ರಿ ನಿಂತು ಓಂ ನಮಃ ಶಿವ ಅನ್ನುವಂಥವ್ರು ಬೇಕಾಗಿತ್ತು. ಅದಕ್ಕೆ ಯಾರನ್ನ ತಯಾರು ಮಾಡ್ತೀಯಪ್ಪ ಅಂದಾಗ ಅವರು ಗೋವಿಂದ ಸ್ವಾಮಿಗಳು ಹೇಳ್ತಾರ, ಯಪ್ಪ ನಾ ಅವ್ರಿಗೆ ಯಾರಿಗೆ ಹೇಳಂಗಿಲ್ಲ, ನನಗೆ ಹೇಳಿ ಇವತ್ತಿನಿಂದ ನಾನಾ ಪ್ರಾರಂಭ ಮಾಡ್ತೇನೆ, ಹಗಲು ರಾತ್ರಿ ನಾನಾ ನಿಂದಿರ್ತೇನೆ ಅಂದಾಗ ಸಿದ್ಧಾರೂಢರು ಆನಂದ ಪಟ್ಟಂತ ದಿನ ಅದು. ಅವಾಗ ಏನಪ್ಪಾ ಇದು ಗೋವಿಂದ ನೀನೇ ಮಾಡ್ತಿ? ಹೌದಪ್ಪ ನಾನೇ ನಡೆಸ್ಕೊಡ್ತೀನಿ ಅಂದಾಗ. 2ನೇ ವಿಷಯ,
ನಾ ಇಲ್ಲದ ಕಾಲಕ್ಕೆ ನಾ ಅದೇನಂತ ಹೆಂಗ್ ತಿಳ್ಕೊತಿ ಅಂದಾಗ, ಯಪ್ಪ ಇದಕ್ಕೆ ಉತ್ತರ ಕೊಡೋದು ನನಗೆ ಆಗುದಿಲ್ಲ, ನೀನ ಹೇಳ್ಬೇಕಿದೆ ಅಂದಾಗ, ಏನಿಲ್ಲ ನನ್ನ ದೇಹ ಹೋದ ತಕ್ಷಣ ನನಗೇನೀಗ ಸಮಾಧಿ ಆಗಬೇಕು ಅಂತ ಜಗ ಮಾಡ್ಕೊಂಡೀನಿ, ಅಲ್ಲಿ ಸಮಾಧಿ ಮಾಡಿ ಆ ಸಮಾಧಿ ಮ್ಯಾಲ ನಮಗ ಬಡಿಗಾರ ಕಾಳಪ್ಪ ಕಡ್ದಂತ ಮೂರ್ತಿನ ಇಡಬೇಕು. ಆ ಮೂರ್ತಿನ ಪೂಜಾ ಮಾಡಿ ಅದಕ್ಕೆ ಒಂದು ಕೌದಿ ಸುತ್ತಬೇಕು. ಕೌದಿ ಸುತ್ತಿ ಪೂಜಾ ಮಾಡಿ ನಮಸ್ಕಾರ ಮಾಡಿ ಆ ಕೌದಿ ಉಚ್ಚಿ ನೋಡ್ಬೇಕು. ಆ ಕೌದಿ ಉಚ್ಚಿ ನೋಡಿದಾಗ ಆ ಕೌದಿ ತೊಯ್ದೈತಿ ಅಂದ್ರ ನಮ್ಮಪ್ಪ ಸಿದ್ದಾರೂಢ ಇಲ್ಲೇ ಅದಾನ ಅಂತ ತಿಳ್ಕೊರಿ. ಅಕಸ್ಮಾತ್ ತೊಯ್ದಿಲ್ಲ ಅಂದ್ರ ನಮ್ಮಪ್ಪ ಸಿದ್ದಾರೂಢ ಹುಬ್ಬಳ್ಳಿ ಬಿಟ್ಟು ಹೋಗ್ಯಾನ ಅಂತ ತಿಳ್ಕೊರಿ ಅಂದಾಗ ಆ ಕೌದಿ ಬಿಚ್ಚಿ ನೋಡ್ತಾರ. ಅದನ್ನ ಹಿಂಡಿದ್ರ ಒಂದು ಬಕೆಟ್ ಗಟ್ಲೆ ನೀರು ಬಂದಂತ ಮಠ ಅದು. ಹಂಗ ಅಂತ ಸ್ಥಿತಿ ಎಲ್ಲಿತ್ತು ಅಂದ್ರ ಹುಬ್ಬಳ್ಳಿ ಸಿದ್ದಾರೂಢ ಮಠದಾಗಿತ್ತು. ಅಂತದನ್ನ ಸಿದ್ದಾರೂಢ ಅಂದ್ರ ಸಾಕ್ಷಾತ್ ಶಿವನ ಅವತಾರ ಅಂತ ತಿಳ್ಕೊಂಡು ನಾನು ಬಂದ ಅಲ್ಲಿ ಬದುಕಿ ತೋರಿಸಿದೆ. ಮೊದಲು ಹೆಂಗಿದ್ದಿ ಹಂಗ ಮಾಡ್ತೇನೆ ಅಂತ ತಿಳ್ಕೊಂಡು ತಿರುಗಿ ನಾನು ಹೆಂಗಿಟ್ಟಾನಂದ್ರ, ಮೊದಲು ಯಾವ ಸ್ಥಿತಿ ಒಳಗಿದ್ನೋ ಕೊಡುವ ಕೈಪ ನಿಮ್ಮದು ಹುಬ್ಬಳ್ಳಿಯಾಗ 8ನೇ ಶ್ರೀಮಂತರು ನೀವು, ಅಂತ ಸ್ಥಿತಿ ನಿಮ್ಗೆ ಐತಿ, ಇದನ್ನ ಚಂದಗೆ ಇಟ್ಕೋರಿ ಅಂತ ತಿಳ್ಕೊಂಡು ಕಳ್ಕೊಂಡಂತದನ್ನ ತಿರುಗಿ ನಿನಗೆ ಎಲ್ಲಾ ಕೊಡ್ತೇನಿ. ಯಾಕಂದ್ರ ತ್ಯಾಗ ಯಾರು ಮಾಡ್ತಾರ ಯೋಗ ಅವ್ರು ಕೂಡ ಬರ್ತೈತೆ ಅಂತ ತೋರಿಸ್ತಂತ ಮಹಾನ್ ಪುರುಷರು ಯಾರು ಅಂದ್ರ ಸಿದ್ದಾರೂಢರು. ಇನ್ನ ವಿಶೇಷವಾಗಿ ಈ ಮಠಕ್ಕ ಬ್ರಾಹ್ಮಣರು ಬರ್ತಿದ್ರು. ಬ್ರಾಹ್ಮಣರು ಬರ್ಬೇಕಾದ್ರ ಸಿದ್ದಾರೂಢರು ಕೈಲಾಸ ಮಂಟಪದಾಗ ಕುತ್ಕೊಂಡು ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅಂತ ಜೋರಾಗಿ ಅಂತಿರ್ತಾರ. ಬ್ರಾಹ್ಮಣರು ಬಂದು ಮುತ್ತಿಗೆ ಆಗ್ಬಿಡ್ತಾರ. ಏನ್ರಿ ಸಿದ್ದಾರೂಢರ ಏನ್ ಅನ್ನಕತ್ತೀರಿ ನೀವು? ಏನ್ ಅನ್ನಕತ್ತೇನಿ? ಓಂ ನಮಃ ಶಿವಾಯ ಅನ್ನಕತ್ತೇನಿ. ಅಲ್ಲ ಓಂ ನಮಃ ಶಿವಾಯ ಅದು ಗುಪ್ತವಾದ ಮಂತ್ರ, ಬಹಿರಂಗ ಅನ್ನೋಂಗಿಲ್ಲ. ಅದರೊಳಗ ವಿಶೇಷವಾಗಿ ನೀವು ಅನ್ನಂಗಿಲ್ಲ ಅದನ್ನ. ನಾ ಅನ್ನಂಗಿಲ್ಲ, ಮತ್ತೆ ಯಾರು ಅನ್ಬೇಕು? ನಾವು ಅನ್ನೋ ಮಂತ್ರ ಅದು. ನೀವ್ಯಾರು? ನಾವು ಬ್ರಾಹ್ಮಣರು. ಹೌದಾ? ಹಂಗಾರೆ ಒಂದ್ ಪ್ರಶ್ನೆ ಮಾಡ್ತೀನಿ, ಉತ್ತರ ಕೊಟ್ರ ಈ ಮಂತ್ರ ಅನ್ನೋದು ಬಿಡ್ತೀನಿ, ಇಲ್ಲ ಅಂದ್ರೆ ನಾನು ಈ ಮಂತ್ರ ಜಗತ್ತಿಗೆ ಅನ್ನಿಸ್ತೇನೆ. ಮೊದ್ಲು ಪ್ರಶ್ನೆ ಕೇಳ್ರಿ ನೀವು ಅಂತ ಪ್ರಶ್ನೆ ಕೇಳ್ತಾರ ಸಿದ್ದಾರೂಢ. ನೀವ್ ಯಾರ ಅಂದ್ರಲ್ಲ, ನಾವು ಬ್ರಾಹ್ಮಣರು. ಬ್ರಾಹ್ಮಣ ಅಂದ್ರೆ ಏನು ಅಂತ ಹೇಳು ಅಂತ ಹೇಳ್ತಾರ. ಅವಾಗ ಸಿದ್ದಾರೂಢ ಅವಾಗ ಅವ್ರಂತಾರ, ಬ್ರಾಹ್ಮಣ ಅಂದ್ರೆ ದಿನನಿತ್ಯ 3 ಸರಿ ಸ್ನಾನ ಮಾಡಿ ಮಡಿಗಿಂತ 3 ಸರಿ ಪೂಜಾ ಮಾಡಿ ದೇವ್ರನ್ನ ಹೊಲಸ್ಕೊಳ್ಳೋ ಶಕ್ತಿ ನಮಗ್ ಕೊಟ್ಟಾನ, ಅದಕ್ಕೆ ಬ್ರಾಹ್ಮಣ ಅಂತಾರ. ಹಂಗಾರೆ ಬಾಳ ಹೊಲಸಿದ್ರಿ ನೀವು ಅಂದ್ಬಿಡ್ತಾರ. ನಮ್ಮನ್ನ ಹೊಲಸ ನೀನೇನು? ಅಲ್ಲ, ನಾ ಕೇಳಿದ್ದು ಬ್ರಾಹ್ಮಣ ಅಂದ್ರೆ ಏನು? ನೀವ್ 3 ಸರಿ ಜಳಕ ಮಾಡ್ತಿ 6 ಸರಿ ಜಳಕ ಮಾಡ್ತಿ ಅಂತ ಕೇಳಿದ್ರೆ ನಾನೇನ್ ಹೇಳಿ ಅಂದಾಗ ಅವ್ರು ಅಂತಾರ ಇದಕ್ಕ ಬ್ರಾಹ್ಮಣ ಅಂತಾರ. ಇಲ್ಲ ನೀವು ಜಾತಿಯ ಬ್ರಾಹ್ಮಣರದ್ರಿ. ನಿಜವಾದ ಬ್ರಾಹ್ಮಣ ಎದಕ್ಕಂತೀನಿ ಸಿದ್ದಾರೂಢರ ಅಂದಾಗ ಅವ್ರು ಹೇಳ್ತಾರ, ಬ್ರಹ್ಮ ಜಾನಾತೀತಿ ಬ್ರಾಹ್ಮಣ. ಬ್ರಹ್ಮವನ್ನ ಯಾರು ಅರ್ತಾರ, ಬ್ರಹ್ಮ ಜ್ಞಾನ ಯಾರು ಎಲ್ಲ ಐತಿ ಅವರು ಬ್ರಾಹ್ಮಣರು ಅಂದಾಗ ಸಾಷ್ಟಾಂಗ ನಮಸ್ಕಾರ ಆಗ್ತಾರ. ಇಲ್ಲ ಸಿದ್ದಾರೂಢರ ಈ ಓಂ ನಮಃ ಶಿವ ಅನ್ನೋ ಅರ್ಥ, ಬ್ರಾಹ್ಮಣ ಅನ್ನೋ ಅರ್ಥ ನೀವು ತಿಳಿಸ್ಕೊಟ್ಟಿರಿ ಅಂದ್ಮೇಲೆ ಸಾಕ್ಷಾತ್ ಶಿವನಿಗೆ ಗೊತ್ತಿದ್ದಂತ ಮಂತ್ರಗಳಿವು, ಇವನು ನೀವು ತಿಳಿಸಿರಿ ಅಂದ್ರೆ ಸಾಕ್ಷಾತ್ ಶಿವನ ನೀವು ಓದಿರಿ ಅಂದಾಗ ಅಲ್ಲಿ ಒಬ್ರು ಇವ್ರು ಬರ್ತಾರೆ, ಜಂಗಮರು ಬರ್ತಾರೆ. ಅವಾಗ ನೀವ್ ಯಾರಿಪ್ಪ ಅಂದಾಗ ನಾವು ಜಂಗಮರು ಅಂತಾರ. ಜಂಗಮ ಅಂತಾರೆ ಏನಪ್ಪಾ? ನೀ ಜಂಗಮ ಅಂತ, ಜಂಗಮ ಯಾರಿಗ ಅಂತಾರೆ? ನಿಮ್ಗ ಅನ್ನಂಗಲ್ಲ ಜಂಗಮ. ಇಲ್ರಿ ನಾವು ಜಂಗಮರು ಕೇಳ್ರಿ ಬೇಕಾದವ್ರಿಗೆ ಅಂದಾಗ, ಇಲ್ಲ ಜಂಗಮ ಆಗಕ್ ಸಾಧ್ಯನೇ ಇಲ್ಲ. ಯಾರೋ ನಾವು ಮಾಡಿರ್ಬೇಕು ಜಂಗಮರನ್ನ, ಆದ್ರೆ ಜಂಗಮ ಅನ್ನಕ್ ಸಾಧ್ಯನೇ ಏನ್ರಿ ಸಿದ್ದಾರೂಢರ? ನಾವು ಜಂಗಮರ ಅಂತ ಅಂದ್ರೆ ನೀವು ಅಲ್ಲ ಅಂತೀರಿ ಅಂದ್ರೆ ಏನ್ ಹೇಳಿದ್ರು ನಿಮ್ಗ? ಅಲ್ಲಪ್ಪ, ಒಂದ್ ಹಾಡ್ ಹಾಡ್ತೇನೆ ನೋಡು, ಅದ್ರೊಳಗೆ ಏನಾರ ಅರ್ಥ ಆಕೈತೇನ ನನಗ್ ಗೊತ್ತಿಲ್ಲ, ನಿಮ್ಗೆ ಆಕೈತಿ ಬಿಡ್ತೈತೆ, ಹಾಡ್ತೇನೆ ನೋಡು ಅಂದಾಗ ಅವ್ರು ಹೇಳ್ತಾರ, ಜ್ಞಾನಪೂರ್ಣಂ ಜಾಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ ಅನುದಿನ ಗುರುವಿನ ಅನುರಾಗ ಭಕ್ತಿಯಲ್ಲಿ ಅನುದಿನ ಗುರುವಿನ ಅನುರಾಗ ಭಕ್ತಿಯಲ್ಲಿ ಜನನ ಮರಣ ರಹಿತ ಜಂಗಮಗ ಬೆಳಗೇರಿ ಜ್ಞಾನಪೂರ್ಣಂ ಜಾಗಂ ಜ್ಯೋತಿ. ಗೊತ್ತಾತನಪ್ಪ? ಏನ್ ಗೊತ್ತಾಗ್ಲಿಲ್ಲ ಬಿಡ್ರಿ. ಜನನ ಮರಣ ಯಾರಿಗಿಲ್ಲ, ಅವರು ಜಂಗಮರು. ಜನನ ಮರಣ ಎಲ್ಲರಿಗೈತ್ರಿ ಸಿದ್ದಾರೂಢರ? ಏನಿಲ್ಲಪ್ಪ, ಒಬ್ಬನಿಗಿಲ್ಲದು. ಯಾರವರು? ಅವನೇ ಸಾಕ್ಷಾತ್ ಪರಮಾತ್ಮ ಶಿವ. ಅವನಿಗೆ ಹುಟ್ಟು ಇಲ್ಲ, ಸಾವು ಇಲ್ಲ. ಸಾಕ್ಷಾತ್ ಶಿವಗ ಜಂಗಮ ಅನ್ಬೇಕು ವಿನಃ ನಿಮ್ಮನ್ನ ಜಂಗಮನ ಮಾಡ್ಯಾರ. ನಿಮ್ಗೆ ಜಂಗಮ ಅಂತ ಹೆಂಗ್ ತಿಳ್ಕೊಂಡ್ರಿ ನೀವು ಅಂದಾಗ, ವೀರಶೈವ ಧರ್ಮದೊಳಗ ನಮ್ಮನ್ನ ಗುರುವಿನ ಸ್ಥಾನ ಕೊಟ್ಟು ಜಂಗಮ ಅಂತ ಮಾಡಿದ್ರು. ನೋಡು ಮಾಡ್ಯಾರ, ನಿಮ್ಮದು ನೀವು ಜಂಗಮರ ಅಲ್ಲ ಅಂತ ತಿಳಿಸ್ಕೊಟ್ಟಾಗ ಅವರು ಸಾಷ್ಟಾಂಗ ನಮಸ್ಕಾರ ಹಾಕ್ತಾರ. ಅಂತ ಮಠ ಯಾವ್ದಾದ್ರು ಇದ್ರ ಅದು ಹುಬ್ಬಳ್ಳಿ ಸಿದ್ದಾರೂಢ ಮಠ ಅಂತ ಹೇಳಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ವಂದನೆ. ನಮಃ ಶಿವಾಯ. ಓಂ ನಮಃ ಶಿವಾಯ. ನೀವು ದೇವ್ರಗಳ ಹತ್ರ 5 ತಲೆಯ ಸರ್ಪಗಳು ನೋಡಿರ್ತೀರ. ಆ ಸರ್ಪದ ವಿಶೇಷತೆ ಏನು, ಮತ್ತೆ ಅದು ನಿಜವಾದ ಸರ್ಪನೇನಾ ಅಂತ ತಿಳ್ಕೊಬೇಕು ಅನ್ನೋದಾದ್ರೆ ಇದನ್ನ ಕಂಪ್ಲೀಟ್ ಮಾಹಿತಿನ ನಮ್ಮ ಶಿವಾನಂದ ಅವರು ತಿಳಿಸ್ತಾ ಹೋಗ್ತಾರೆ, ಕೇಳಿ. ಸಿದ್ದಾರೂಢ ಮಠದಲ್ಲಿ ಶಯನ ಮಂದಿರ ಅಂತ ಇದೆ. ಆ ಶಯನ ಮಂದಿರದೊಳಗೆ ಅಲ್ಲಿ 5 ಅಡಿ ಸರ್ಪದ ಮೇಲೆ ಸಿದ್ದಾರೂಢರು ಮಲಗ್ಯಾರ. ಈ 5 ಅಡಿ ಸರ್ಪ ಅದ್ರ ಮೇಲೆ ಸಿದ್ದಾರೂಢರು ಮಲಗಬೇಕಾದ್ರೆ 5 ಅಡಿ ಸರ್ಪ ಇತ್ತು ಏನು ಆ ಕಾಲದೊಳಗೆ? ಇಲ್ಲವೇ ಇಲ್ಲ. ಆ ಕಾಲದೊಳಗೂ ಇಲ್ಲ, ಈ ಕಾಲದೊಳಗೂ ಇಲ್ಲವೇ ಇಲ್ಲ. 5 ಅಡಿ ಸರ್ಪ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಮತ್ತು ಅದರ ಅರ್ಥ ಇದೆ.
ಅದರ ಅರ್ಥ ಏನಂದ್ರ 5 ಅಡಿ ಸರ್ಪ ಅಂದ್ರ ಕಾಮ, ಕ್ರೋಧ, ಮೋಹ, ಲೋಭ, ಮದ ಎಂಬ 5 ವಿಷಕಾರಿ ವಸ್ತುಗಳಿವು. 5 ವಿಷಕಾರಿ ವಸ್ತುಗಳನ್ನ ಹದ್ದುಬಸ್ತು ಮಾಡಿ 5 ವಿಷಕಾರಿಗಳನ್ನ ಸದ್ದಡಿಗಿಸ್ಯಾರ ಅಂತ ಹೇಳಿ ಅವ್ರನ್ನ ಅದರ ಮೇಲೆ ಮಲಗಿದ್ದನ್ನ ತೋರಿಸ್ತಾ. ಕೇವಲ ಇದು ಸರ್ಪ ಅಲ್ಲ, 5 ಅಡಿ ಸರ್ಪ ಅಲ್ಲ, 5 ವಿಕಾರಿಗಳಿವು. 5 ವಿಕಾರಿನ ಯಾರು ಗೆಲ್ತಾರ ಅವ್ರಿಗೆ ಈ ಸಿಂಬಲ್ ತೋರಿಸ್ತಾರ. ಅದಕ್ಕೆ ಈ 5 ವಿಕಾರಿನ ಯಾರ ಮನುಷ್ಯನಾದವ ಹದ್ದುಬಸ್ನ್ಯಾಗ ಇಡ್ತಾನ ಅವ ಮಾತ್ರ ಸುಖಿಯಾದ ಜೀವನ ನಡೆಸ್ತಾನ. ಅವನಿಗೆ ಪ್ರಕೃತಿ ನೋಡ್ಲಿಕ್ಕೆ ಸುಂದರವಾಗಿ ಕಾಣಿಸ್ತೈತಿ. ಈ 5 ವಿಕಾರಿ ಒಳಗೆ ಯಾರು ಸಿಕ್ಕ ಬೀಳ್ತಾರ ಅವರು ಏನೈತಿ ಸುಖ ಅನುಭವಿಸುವುದು ಸಾಧ್ಯ ಇಲ್ಲ. ದುಃಖದ ಮಡಿಲಿನಲ್ಲಿ ಸಿಕ್ಕಾಕೊಂಡ್ಬಿಡ್ತಾರ ಅವರು. ಅದಕ್ಕೋಸ್ಕರ ಈ 5 ವಿಕಾರಿಯಿಂದ ನೀವು ಏನೈತಿ ಜಾಗೃತವಾಗಿರ್ಬೇಕು. 5 ವಿಕಾರಿ ಕಾಮ ಕತ್ತಿ ಮಾಡ್ತದ. ಕತ್ತಿ ಎಲ್ಲಿ ಅಂದ್ರ ಅಲ್ಲಿ ಜನ್ನೇಂದ್ರಿ ತಕೊಂಡ್ ನಿಲ್ತದ. ಅದಕ್ಕೋಸ್ಕರ ಕತ್ತಿ ಆಗಿಬಿಡ್ತಾನ ಮನುಷ್ಯ. ಅದರಿಂದ ಜಾಗೃತವಾಗಿರ್ಬೇಕು. ಕ್ರೋಧ ನಾಯಿ ಮಾಡ್ತದ. ನಾಯಿ ಎಂಟತ್ತು ಕೂಡಿ ಮಾರ್ಕೆಟು ಗಲ್ಲಿ ಎಲ್ಲಂದ್ರ ಅಲ್ಲಿ ಕಡ್ದಾಡ್ತಿರ್ತಾವ. ಯಾಕಂದ್ರ ಅಷ್ಟು ಕ್ರೋಧ ಅವಕ್ಕ. ಮೋಹ ಕಪ್ಪಿ ಮಾಡ್ತಾವ, ಮಂಗನ್ ಮಾಡ್ತಾವ. ಮಂಗ ತನ್ನ ಮರಿ ಸತ್ರು ಅದನ್ನ ಹೊತ್ತ ತಿರುಗ್ತೈತಾವ. ಅದಕ್ಕೆ ಅಷ್ಟು ವ್ಯಾಮೋಹ. ಇನ್ನ ಲೋಭ ಇರುವಿ ಮಾಡ್ತಾನ. ಇರುವಿ ತನ್ನ ವೇಟ್ಗಿಂತ 4 ಪಟ್ಟು ವೇಟ್ ಹೊತ್ಕೊಂಡು ಹೋಗಿ ಸಿಹಿ ಪದಾರ್ಥ, ಕಾಳು ಕಡಿ ಸಿಹಿ ಪದಾರ್ಥ ತಗೊಂಡು ತನ್ನ ಗೂಡು ಅನ್ನೋದು ಸೇರಿಸ್ತದ. 2 ದಿವಸ ತಿರುಗಿ ನೋಡ್ತದೆ. 2 ದಿವಸ ಬಿಟ್ಟು ಆ ಸಿಹಿ ಪದಾರ್ಥ ಮಣ್ಣಾಗಿ ಹೋಗ್ಬಿಟ್ಟಿರ್ತದ. ಇನ್ನ ಮದ ಹಾನಿ ಮಾಡ್ತದ. ಗಜ ಹಾನಿ ಮಾಡ್ತದ. ಮದ ಬಂದ ಹಾನಿಗೆ ಕಣ್ಣಿಗೆ ಏನೂ ಕಾಣಂಗಿಲ್ಲ. ಅದಕ್ಕೋಸ್ಕರ ಈ 5 ವಿಕಾರಿನ ಹದ್ದುಬಸ್ನ್ಯಾಗಿರ್ಬೇಕು. ಅಕಸ್ಮಾತ್ ಈ 5 ಅಡಿ ಸರ್ಪ ಐತಂದ್ರು ತನ್ನಷ್ಟಕ್ಕೆ ತಾವು ಹೋಗ್ತದ. ಮನುಷ್ಯ ತಡಲಾರ್ದ ಏನೂ ಮಾಡಂಗಿಲ್ಲ. ಆದರೆ ಈ 5 ವಿಕಾರಿಗಳು ಮನುಷ್ಯ ಸುಮ್ಮನೆ ಇದ್ರೂ ಅವನ್ನ ಬಿಡಂಗಿಲ್ಲ. ಹೆಡಮೂರಿ ಕಟ್ಟಿ ಕೆಳಗೋಗಿತಾವ. ಅದಕ್ಕೋಸ್ಕರ ಮಾನವನ ಜಾಗೃತವಾಗಿರ್ಬೇಕು. ಈ 5 ವಿಕಾರಿಯಿಂದ ಯಾರು ಜಾಗೃತವಾಗಿರ್ತಾರ ಅವ್ರ ಬದುಕು ಸುಂದರವಾಗಿರ್ತದ ಅಂತ ಹೇಳಿ ಬಯಸ್ತದ. ಓಂ ನಮಃ ಶಿವ. ಓಂ ನಮಃ ಶಿವಾಯ. ಒಂದು ವಿಶೇಷವಾದ ನಿಮಗೆ ತಿಳಿಸ್ಬೇಕು ಏನು ಅಂತಂದ್ರ, ನನಗೆ ಒಂದ್ಸರಿ 2002ನೇ ಇಸ್ವಿಯೊಳಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು. ಹಾರ್ಟ್ ಅಟ್ಯಾಕ್ ಆದಾಗ ನಾನು ಎದೆ ಹಿಡ್ಕೊಂಡು ಬಂದು ಸೀದಾ ದವಾಖಾನಿಗೆ ಹೋಗ್ತಾನಂತ ಎಲ್ಲರೂ ತಿಳ್ಕೊಂಡ್ರೆ ನಾನು ಹೋಗಿದ್ದು ಸಿದ್ಧಾರ್ಥ ಮಠಕ್ಕೆ. ಅಲ್ಲಿ ಹೋಗಿ ಏನಂತ ಕೇಳ್ಕೊಂಡೆ, ಯಪ್ಪ ಯಾಕೋ ಇದು ಹೊಕ್ಕೈತಿ, ಇದು ಮನ್ಯಾಗ ಹೋಗ್ಬಾರ್ದು, ದವಾಖಾನ್ಯಾಗ ಹೋಗ್ಬಾರ್ದು, ಇದು ನೀ ಅಡ್ಡಾಡ ಜಾಗದಾಗ ಹೋಗ್ಬೇಕು ಅಂತ ತಿಳ್ಕೊಂಡು ಬಂದು 2 ನಿಮಿಷ ಅವಕಾಶ ಕೊಡು ಅಂತ ಕೇಳಿಕೊಂಡು ಏನ್ ಮಾಡಿದೆ ಅಂದ್ರ ಅಲ್ಲಿ ಸಾರ ಒಳಗ ಅಂಗಾರ ಹಾಕೊಂಡು ಕುಡಿದೆ. ಸಿದ್ಧಾರೂಢರ ಸಾರ ಉಂಡವರಾದ್ರು ಪಾರ ಅಂತ ಪುಸ್ತಕದ ಒಳಗೈತಿ. ಇದು ಪ್ರತಿಯೊಬ್ಬರಿಗೆ ತಿಳಿಯಂಗ ಆಗ್ಬೇಕಾದ್ರೆ ಇವತ್ತು ನಾವು ಬದುಕಿ ತೋರ್ಸ್ಬೇಕಂತಂದ್ರ ಸಿದ್ಧಾರೂಢರು ಇವತ್ತು ಅದಾರಂತ ತೋರ್ಸಾಕ ನಾನು ಸಾರು ಅಂಗಾರ ಹಾಕೊಂಡು ಕುಡಿದು ಇವತ್ತು 23 ವರ್ಷ ಆದ್ರೂ ಕೂಡ ಬದುಕಿ ತೋರಿಸ್ತಂತ ಮಠ ಅದು. ಅಲ್ಲಿ ಸಿದ್ಧಾರೂಢರ ಸಾರ ಉಂಡವರಾದರೂ ಪಾರ, ಸಿದ್ಧಾರೂಢರ ರೊಟ್ಟಿ ತಿಂದವರಾದರೂ ಗಟ್ಟಿ, ಸಿದ್ಧಾರೂಢರ ಅಂಗಾರ ದೇಶಕ್ಕೆಲ್ಲ ಬಂಗಾರ, ಸಿದ್ಧಾರೂಢರ ಜೋಳಿಗೆ ದೇಶಕ್ಕೆಲ್ಲ ಹೋಳಿಗೆ ಅಂತ ಹೆಂಗ ಅಂತಾರೋ ಹಂಗ ಆ ಮಠದೊಳಗಿಂದು ಯಾರ ಸಾರು ಕುಡ್ದಿರ್ತಾರ ಅವ್ರು ಪಾರಾಗಿ ಹೋಗ್ತಾರ ಅನ್ನೋದಕ್ಕ ನಾನೇ ಒಂದು ಸಾಕ್ಷಿ ಅಂತ ಹೇಳ್ತಾ 2 ಮಾತು ಶಿವಾಯ. ಸ್ನೇಹಿತರೆ, ಇದಿಷ್ಟು ಇವತ್ತು ಹುಬ್ಬಳ್ಳಿಯ ಸಿದ್ಧಾರೂಢ ಮಠದ ಇತಿಹಾಸ, ಚರಿತ್ರೆ, ಪವಾಡಗಳು ಆ್ಯಂಡ್ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದಂಥ ಸಿದ್ದಪ್ಪರವ್ರ ಬಗ್ಗೆ ನಿಮ್ಗೊಂದೆರಡು ಮಾತು ಹೇಳಬೇಕು. ಆ್ಯಕ್ಚುಲಿ ಅವ್ರು ಓದಿರುವಂಥದ್ದು 3ನೇ ಕ್ಲಾಸು. ಹೇಳ್ಬೇಕಂದ್ರೆ ಹುಬ್ಬಳ್ಳಿಯಲ್ಲಿ ಒಂದು 8ನೇ ಶ್ರೀಮಂತ ಮನೆ ಅವ್ರದ್ದು. ಆ್ಯಂಡ್ ಆಗಿನ ಕಾಲದಲ್ಲೇ ರಾಜ್ಕುಮಾರ್ ಅಂತ ಸ್ಟಾರ್ ನಟರನ್ನ ನೋಡೋಕ್ಕೆ ಹುಬ್ಬಳ್ಳಿಯಿಂದ ಮದ್ರಾಸ್ಗೆ ಹೋಗ್ತಿದ್ರು AVM ಸ್ಟುಡಿಯೋಗೆ. ಆಗಿನ ಕಾಲದಲ್ಲಿ 2,000 ರೂಪಾಯಿನ ಖರ್ಚು ಮಾಡ್ತಿದ್ದಂಥ ವ್ಯಕ್ತಿ. ಆ್ಯಂಡ್ ಈ ರೀತಿ ಇರಬೇಕಾದಾಗ ಒಂದು 65 ಲಕ್ಷ ಆಗಿನ ಕಾಲದಲ್ಲೇ ನಾನು ಹೇಳ್ತಾ ಇರುವಂಥದ್ದು 1980 ಅಥವಾ 90 ಟೈಮಲ್ಲಿ. ಈ ಒಂದು ಟೈಮ್ನಲ್ಲೇ ಅವರು ಆ್ಯಕ್ಚುಲಿ ಅಷ್ಟು ದುಡ್ಡನ್ನೆಲ್ಲ ಕಳ್ಕೊಂಡು ಆ ಮಟ್ಟಕ್ಕೆ ಹೋದಾಗ ಕೊನೆಗೆ ಸಿದ್ಧಾರೂಢರ ಸ್ವಾಮಿಯ ಏನು ಒಂದು ಆಶೀರ್ವಾದದಿಂದ ಏನೆಲ್ಲ ಅವ್ರು ಕಳ್ಕೊಂಡಿದ್ರು ಮತ್ತೆ ಅದನ್ನೆಲ್ಲ ಪಡಿತಾರೆ. ಆ್ಯಂಡ್ ಇದ್ರ ಜೊತೆಗೆ ಆಶ್ಚರ್ಯ ಆಗೋ ವಿಷಯ ಏನು ಅಂತಂದರೆ ಅವ್ರು ಆ್ಯಕ್ಚುಲಿ ಹೀರೋ ಆಗಿ ಆ್ಯಕ್ಟ್ ಮಾಡಬೇಕಿತ್ತು ಇದಕ್ಕೆ. ಯಾಕಂತಂದರೆ ಅವ್ರು ಆ್ಯಕ್ಚುಲಿ ಪುಟ್ಟಣ್ಣ ಕಣ್ಗಳವ್ರ ಜೊತೆ ಮತ್ತು ಹಲವಾರು ಹಿರಿಯ ನಟರ ಜೊತೆ, ಫಾರ್ ಎಕ್ಸಾಂಪಲ್ ರಾಜ್ಕುಮಾರ್ ಸರ್ ಅವ್ರ ಜೊತೆ ಆ್ಯಂಡ್ ಇನ್ನೂ ಇದ್ದಂಥ ಹಲವಾರು ನಟರ ಜೊತೆ ಒಡನಾಡ ಇತ್ತು. ಆ್ಯಂಡ್
ಇದಿಷ್ಟು ಅವರ ಚರಿತ್ರೆ. ಹೇಳ್ತಾ ಹೋದ್ರೆ ಇನ್ನೂ ಟೈಮ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಅವ್ರಿಗೆ ನಾನು ತುಂಬ ಥ್ಯಾಂಕ್ಫುಲ್ ಆಗಿರ್ತೀನಿ. ಯಾಕಂತಂದರೆ ಸಿದ್ಧಾರೂಢರ ಆಶೀರ್ವಾದನ ನನಗೆ ಕೊಟ್ಟಿರುವಂಥದ್ದಾಗಿರ್ಬೋದು. ಆ್ಯಂಡ್ ಅವರೇ ನನ್ನ ತಲೆಗೆ ವಿಭೂತಿ ಹಾಕಿ ಆಶೀರ್ವಾದ ಮಾಡಿ ನನಗೆ ಅಲ್ಲಿ ಬೇಕಾದಂಥ ಕಂಪ್ಲೀಟ್ ಮಾಹಿತಿನ ನನಗೆ ಕೊಟ್ಟಿದ್ದಾರೆ. ಆ್ಯಂಡ್ ಇದ್ರ ಜೊತೆಗೆ ನೀವೆಲ್ಲ ಅನ್ಕೊಂಡಿದ್ದೀರಾ ಆಲ್ರೆಡಿ ವಿಡಿಯೋದಲ್ಲಿ ಬಂದಿರೋ ಥರ 5 ಸರ್ಪಗಳ ಬಗ್ಗೆ ಇದಿಷ್ಟು ಮಾಹಿತಿನ ಯೂಶಲಿ ನಿಮ್ಗೆ ಯಾರು ಹೇಳಲ್ಲ. ಬಟ್ ಈ ಒಂದು ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ಇದರಿಂದ ಇನ್ನೂ ಹೆಚ್ಚು ಮಾಹಿತಿ ನನಗೆ ಕೊಟ್ಟಿದ್ದಾರೆ. ಅದನ್ನು ನಾನು ಜರ್ನಿ ಮಾಡ್ತಾ ನಿಮಗೆ ಒಂದೊಂದು ಆಧ್ಯಾತ್ಮಿಕದ ಬಗ್ಗೆ ಆಗಿರ್ಬೋದು ಆ್ಯಂಡ್ ಅವ್ರು ನನಗೆ ತಿಳಿಸಿರುವಂಥ ವಿಷಯನ ನಿಮಗೆ ಹೇಳ್ತಾ ಹೋಗ್ತೀನಿ. ಆ್ಯಂಡ್ ಇದಿಷ್ಟನ್ನು ಹೇಳ್ತಾ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ಲರೂ ಹುಷಾರಾಗಿರಿ ಅಂತ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ.